ಲೇಟ್ ಆಗೋಯ್ತು ಮಾರೈತಿ. ಸರ್ ಬಂದ್ರು? ಹಾ ಇಲ್ವ, ಇವತ್ತು ಹಾಳಾಗಿ ಬಸ್ಸೇ ಬರ್ಲಿಲ್ಲ. ಸಾಲಿ ನಂಗೆ ಲೇಟ್ ಆಗೋಯ್ತು, ಬರ್ಲಿಲ್ಲ ಸರ್. ಪೇಷಂಟ್ ಹತ್ರ ಯಾಕೆ ಇಷ್ಟೆಲ್ಲ ಜನ ಕೂತಿದ್ದೀರಾ? ಡಿಸ್ಟರ್ಬ್ ಮಾಡಬೇಡಿ, ಹೊರಗಡೆ ಹೋಗಿ. ಒಬ್ಬರೇ ಇರಿ ಸಾಕು. ಡಾಕ್ಟರ್ ಬಂದ್ರೆ ಬೈತಾರೆ, ಪ್ಲೀಸ್ ಹೊರಗಡೆ ಹೋಗಿ. ಒಂಚೂರು ಅರ್ಥ ಆಗುದಿಲ್ಲ ನಿಮ್ಗೆ ಹೇಳಿದ್ರೆ. ಗಲಾಟೆ ಮಾಡಬೇಡಿ, ಬೇರೆ ಪೇಷಂಟ್ಗೆಲ್ಲ ಡಿಸ್ಟರ್ಬ್ ಆಗುದಿಲ್ಲ ಇಲ್ಲಿ. ಸೌಮ್ಯ, ವಾರ್ಡ್ ನಂಬರ್ 2 ಪೇಷಂಟ್ ನೋಡ್ದೆ. ಯಪ್ಪ, ಯಾವ ತರ ಮಾಡ್ಕೊಂಡು ಬಂದಿದ್ದಾರೆ ಮಾರೈತಿ, ನೋಡ್ಲಿಕ್ಕೆ ಆಗುದಿಲ್ಲ. ಡಾಕ್ಟರ್ ಬೈದಿಟ್ರು. ವೇನೇ ಸಿಗ್ತಾ ಇಲ್ಲ ಇವ್ರದು. ಇಂಜೆಕ್ಷನ್ ಕೊಡ್ಬೇಕೆ? ಇದು ಗ್ಲೂಕೋಸ್ ಬಾಟಲ್ ಫುಲ್ ಖಾಲಿ ಆದ್ಮೇಲೆ ನನ್ಗೆ ಹೇಳಿ, ನಾನು ಹೊರಗಡೆ ಇರ್ತೀನಿ. ಹಾ ಪ್ರಸಾದ್ ಯಾರು? ಆಯ್ತು ತಗೊಳ್ಳಿ. ಇದರಲ್ಲಿ ಮೂತ್ರ ಅಲ್ಲ, ಮೂತ್ರ ಟೆಸ್ಟ್ ಮಾಡೋದಲ್ಲ, ಗೊತ್ತಾಯ್ತಲ್ಲ? ಹರೀಶ್ ಬ್ರದರ್ ಸ್ವಲ್ಪ ಸ್ಟ್ರೆಚರು ಬೇಗ ಪ್ಲೀಸ್ ಪ್ಲೀಸ್ ಪ್ಲೀಸ್. ಆ ಸೌಮ್ಯ ಯಾವಾಗ್ಲೂ ಹಿಂಗೆ ಮಾಡ್ತಾಳೆ ನೋಡು. ಅಲ್ಲಿ ಬೆಡ್ ನಂಬರ್ 2ಗೆ ಟ್ಯಾಬ್ಲೆಟೇ ಕೊಡ್ಲಿಲ್ಲ ಅಂತೆ. ನಂಗೆ ಗೊತ್ತಿಲ್ಲ, ನಂದು ಇಂಜೆಕ್ಷನ್ ಅಷ್ಟೇ ಕೊಡುದು. ನಾನು ಇಂಜೆಕ್ಷನ್ ಕೊಟ್ಟು ಬಂದೆ. ನಾನು ರಿಪೋರ್ಟ್ ಬರ್ದಿಟ್ಟಿದ್ದೀನಿ. ನಂಗೆ ನೋಡಿ ಸಮಸ್ಯೆ, ಗೀತಾ ಸಿಸ್ಟರ್ ಯಾವಾಗ್ಲೂ ಹಿಂಗೆ ಮಾಡ್ತಾರೆ. ಡಾಕ್ಟರ್ ಹತ್ರ ಏನೇನೋ ಹೇಳಿದಾರಂತೆ, ನಾ ಪೇಷಂಟ್ಸ್ ಹತ್ರ ಸರಿ ಮಾತಾಡೋದಿಲ್ಲ, ಜಗಳ ಆಡ್ತೆ ಅಂತೆಲ್ಲ. ನಮ್ಗೆ ಗೊತ್ತಿಲ್ಲ, ನಾ ಬಿಟ್ಟು ಹೋಗ್ತೇನೆ. ನಾ ಹೇಳ್ತೇನೆ ಡಾಕ್ಟರ್ ಹತ್ರ, ಸರ್ ನಾ ಹಂಗೆಲ್ಲ ಮಾಡಿ. ಗೀತಾ ಸಿಸ್ಟರ್ ಯಾವಾಗ್ಲೂ ಮಾಡಿದ್ದು. ಸ್ವಲ್ಪ ನೋವಾಗ್ತದೆ ಅದು, ಇಂಜೆಕ್ಷನ್ ಕೊಟ್ಟಾಗ. ಇಂಜೆಕ್ಷನ್ ಅದು ಕೊಡೋದು ನಾನು ನಿಮ್ಗೆ ಹೂ ಮುಡ್ಸೋದಿಲ್ಲ ಇಲ್ಲಿ. ಸಿಸ್ಟರ್ ಇವತ್ತು ಬೇಗ ಮನೆಗೆ ಹೋಗ್ಬೇಕಿತ್ತು, ಲೇಟ್ ಆಗೋಯ್ತು. ನೋಡಿ ಅಮ್ಮ ಎಷ್ಟು ಸಲ ಕಾಲ್ ಮಾಡಿದ್ದಾರೆ. ಲೇಟ್ ಆಗೋಯ್ತು, ಸಾಗಿ ಬಸ್ ಬೇರೆ ತುಪ್ಪ ಹೋಗ್ತದೆ ಅಂತದೆ. ಹೊರಟೆ. ಬೇಗ ಅದು ಆ ಪೇಷಂಟ್ ಮಾತ್ರ ನೋಡ್ಕೊಡಿ. ಬೆಡ್ ನಂಬರ್ 3 ಇದು. ನೋಡ್ರಿ, ನೈಟ್ ಶಿಫ್ಟ್ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ. ರಿಪೋರ್ಟ್ ಅಲ್ಲೂ ಏನು ಬರಲಿಲ್ಲ. ನಾವು ಎಂತ ಮಾಡ್ಬೇಕು, ಅವ್ರಿಗೆ ಎಂತ ಕೊಡ್ಬೇಕು, ಯಾವ ಇಂಜೆಕ್ಷನ್ ಕೊಡೋದು ನಂಗೆ ಗೊತ್ತಿಲ್ಲ. ಡಾಕ್ಟರ್ ಬಂದ್ಮೇಲೆ ನೋಡ್ತೀನಿ ನಾನು. ಸರ್, ಬೆಡ್ ನಂಬರ್ 4 ಇಂಜೆಕ್ಷನ್ ಕೊಡ್ಲಾ? ಟ್ಯಾಬ್ಲೆಟ್ ಅಷ್ಟೇ.